ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮಾರ್ಗವಾಗಿ ಪುಟ್ಟಪರ್ತಿಗೆ ರೈಲ್ವೆ ಯೋಜನೆಗೆ ಸರ್ವೆಯನ್ನ ನಡೆಸಿ ಹಲವು ವರ್ಷಗಳೇ ಕಳೆದರೂ ಇದುವರೆಗೂ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮೇಣದ ಬತ್ತಿಯನ್ನ ಹಚ್ಚಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಕರವೇ ಅಧ್ಯಕ್ಷ ಕೆಎನ್ ಹರೀಶ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೂಡಲೇ ಘೋಷಣೆಯಾಗಿ ರೈಲ್ವೆ ಯೋಜನೆಯನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಈ ರೀತಿಯಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕ ಒತ್ತಾಯಿಸಿದ್ದಾರೆ. ರೈಲ್ವೆ ಯೋಜನೆ ವಿಳಂಬಕ್ಕೆ ಖಂಡನೆ ವ್ಯಕ್ತವಾಗಿದ್ದು ಬಾಗೇಪಲ್ಲಿಯಲ್ಲಿ ಕ್ಯಾಂಡಲ್ ಲೈಟ್ ಪ್ರತಿಭಟನೆಯನ್ನ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಪುಟ್ಟಪರ್ತಿ ರೈಲ್ವೆ ಯೋಜನೆಗೆ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಆಗ್ರಹಿಸಿದ್ದಾರೆ. ಹೇಳೋರು ಕೇಳೋರಿಲ್ಲ ಅಂತಂದ್ರೆ ಈ ಸರ್ಕಾರಗಳು ಮುಂದಕ್ಕೆ ಬಿದ್ದು ಅವರು ಯೋಜನೆಗಳನ್ನ ಘೋಷಣೆ ಮಾಡೋದ್ರಲ್ಲೇ ಸೌಜನ್ಯಕ್ಕಾದ್ರಿ ಭಾಗಕ್ಕೆ ಏನ್ ಬೇಕಂತ ಕೇಳುವಂತ ಅಧಿಕಾರಿಗಳು ತಿಳಿದಂತಾಗಿದ್ದಾರೆ. ಅದಕ್ಕಾಗಿ ಈ ಭಾಗಕ್ಕೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದೆ. ಹಾಗಾಗಿ ಈ ಭಾಗದ ಜನರು ಏನೆಲ್ಲ ಬೇಕು ಅಂತಾರೋ ಅದನ್ನ ಕೊರಟೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟಗಳನ್ನು ರೂಪಿಸ್ತಾ ಬರ್ತಾ ಇದೆ. ಇವತ್ತು ಮೊದಲಿಗೆ ನಾವು ಕೇಳ್ತಾ ಇರುವಂತದ್ದು ರೈಲ್ವೆ ಯೋಜನೆ ಜಾರಿಯಾಗಬೇಕು. ಯಾಕೆಂತಂದ್ರೆ ಈ ಭಾಗಕ್ಕೆ ಇನ್ನೊಂದಷ್ಟು ಕೈಗಾರಿಕೆಗಳು ಬರ್ತವೆ, ಈ ಭಾಗದೊಂದಷ್ಟು ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಈಗ ಕೈಗಾರಿಕೆ ಪ್ರದೇಶ ಕೂಡ ಈ ಭಾಗದಲ್ಲಿ ಆಗ್ತಾ ಇರೋದ್ರಿಂದ ರೈಲು ಘೋಷಣೆ ಆಗುವಂತದ್ದು ಬಹಳ ಪ್ರಮುಖವಾಗಿದೆ. ಈ ಕೂಡಲೇ ಸರ್ಕಾರಗಳು ಈ ಯೋಜನೆಯನ್ನ ಜಾರಿಗೆ ತಂದು ಈಗಲಾದರೂ ನಮ್ಮ ಭಾಗದ ಕಡೆ ಕಣ್ ತೆಗೆದು ನೋಡ್ಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ವಿ.